ಆ ವರ್ಷಂದು ಎಗ್ ರೈಸ್ ಅಂಗಡಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ, ಯಾರೋ ಹೊಸ್ದಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ನೋಡೋಣದಲ್ಲಿ. ಇಲ್ಲೇ ಒಂದು ಪ್ಲೇಟ್ ತಿನ್ಕೊಂಡು ಹೋಗೋಣ. ಯಾರು ಜನ ಬೇರೆ ಇಲ್ಲ, ಇನ್ನೂ ಇಷ್ಟೊತ್ತಲ್ಲಿ ಜನ ಇರೋಲ್ಲ. ತಿನ್ಕೊಂಡು ಹೋಗೋಣ ಒಂದು ಪ್ಲೇಟು. ಆಗಿದೆಯೋ ಏನಿಲ್ವೋ ಕೇಳೋಣ. ಆಗಿದ್ರೆ ಒಂದು ಪ್ಲೇಟ್ ತಗೊಂಡು ತಿನ್ಕೊಂಡು ಹೋಗೋಣ, ಹೊಟ್ಟೆ ಹಸಿವಾಗೈತಿ. ಅಕ್ಕ ಅಕ್ಕ ಒಂದು ಪ್ಲೇಟ್ ಎಗ್ ರೈಸ್ ಕೊಡಿ. ಎಷ್ಟು ಕೊಡ್ಲಿ ಅಣ್ಣ? ಒಂದು ಪ್ಲೇಟ್ ಕೊಡಿ ಅಕ್ಕ. ಬನ್ನಿ ಕೂತ್ಕೊ ಬನ್ನಿ ಜಗ್ಗವ್ರೆ, ಬರೀ ಜಗ್ಗವ್ರೆ ಬರೀ ಕೂತ್ಕೊ ಬನ್ನಿ, ಬನ್ನಿ ಕೂತ್ಕೊಳ್ಳಿ. ಥೂ, ಇದು ನಿನ್ನ ಅಂಗಡಿನಾ? ಅಯ್ಯೋ ಥೋ, ನಾನು ನಿನ್ನ ಅಂಗಡಿ ಆಗಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಹೋಗು, ನಿನ್ನ ಅಂಗಡಿಲಿ ನಾನು ಎಗ್ ರೈಸ್ ತಿನ್ನೋದಾ? ನಿನ್ನ ಎಗ್ ರೈಸ್ ಬೇಡ, ಏನು ಬೇಡ, ಹೋಗು. ಅಯ್ಯೋ ಬನ್ರಿ ಜಗ್ಗವ್ರೆ, ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ನೀವು ಯಾಕೆ ತುಂಬ ಸಿಟ್ಟಾಗ್ತಾ ಇದ್ದೀರಾ? ಬನ್ನಿ ಕೂತ್ಕೊ ಬನ್ನಿ, ಒಂದು ಪ್ಲೇಟ್ ಎಗ್ ರೈಸ್ ತಾನೇ ಕೊಡ್ತೀನಿ ಬನ್ನಿ. ಬಿರಿಯಾನಿನೂ ಇದೆ, ಬಿರಿಯಾನಿನೂ ತಿನ್ ಬನ್ನಿ. ಬರ್ರಿ ಜಗ್ಗವ್ರೆ ಕೂತ್ಕೊ ಬನ್ನಿ. ಥೂ, ನೀನು ಮಾಡಿರೋ ಮೋಸಕ್ಕೆ ನಾನು ನಿನ್ನನ ಇಲ್ಲಿ ನಿನ್ನ ಅಂಗಡಿ ಹತ್ರ ಕೂತ್ಕೊಂಡು ಎಗ್ ರೈಸ್ ತಿನ್ನೋದಾ? ನನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಎಲ್ಲ ಉಗುಳ್ತಾರೆ ನನ್ನ. ಅಯ್ಯೋ ಬರ್ರಿ ಜಗ್ಗವ್ರೆ, ಬಂದಿದ್ದೀರಾ, ಒಳ್ಳೆ ತಿನ್ನಕ್ಕೆ ಬಂದಿದ್ದೀರಾ, ಹೊಟ್ಟೆ ಹಸಿವಾಗಿದೆಯೇನೋ. ಬನ್ನಿ ಕೂತ್ಕೊ ಬನ್ನಿ, ಬನ್ನಿ ಜಗ್ಗವ್ರೆ ಬನ್ನಿ. ಅದೆಲ್ಲ ಏನು ಮನ್ಸಲ್ಲಿ ಇಟ್ಕೋಬೇಡಿ. ಮನ್ಸಲ್ಲಿ ಇಟ್ಕೋಬಾರ್ದಂತೆ. ನನ್ನ ಜೀವನನೇ ಹಾಳು ಮಾಡಿ ನನ್ನ ಜೀವನನೇ ಕುಟ್ಸಿ ಬಂದಿದೆಯಲ್ಲ, ನಿನ್ನ ಹತ್ರ ನಿನ್ನ ಅಂಗಡಿ ಹತ್ರ ಕೂತ್ಕೊಂಡು ಎಗ್ ರೈಸ್ ತಿನ್ನೋದಾ? ಛೀ, ಥೂ. ಪ್ಲೀಸ್ ಪ್ಲೀಸ್ ಜಗ್ಗವ್ರೆ, ಒಳ್ಳೆ ಬಂದಿದ್ದೀರಾ, ಬನ್ನಿ ತಿನ್ ಬನ್ನಿ. ಅಮ್ಮ ಬೇಡಮ್ಮ ತಾಯಿ, ನನ್ನ ಜೀವನನ ಹಾಳು ಮಾಡಿತ್ತೆ. ಇನ್ನು ಎಗ್ ರೈಸ್ ಕೊಟ್ಟು ಆಮೇಲೆ ನನಗೆ ಇನ್ನೂ ಏನೇನೋ ಸಮಸ್ಯೆ ತಂದಿಡಬೇಡ. ಆಲೇನೆ ನನ್ನ ಜೀವನದಲ್ಲಿ ಬಂದು ನನ್ನ ಜೀವನನೆಲ್ಲ ಹಾಳು ಮಾಡಿಕ್ಕಿ ಬಂದಿದ್ದಾಯ್ತು. ಇನ್ನು ನಿನ್ನ ಅಂಗಡಿ ಹತ್ರ ಕೂತ್ಕೊಂಡು ಎಗ್ ರೈಸ್ ತಿಂದರೆ ಇನ್ನೂ ಒಂದು ಮಾಡ್ತೀಯ ನೀನು. ಯಾಕೆ ರೀತಾ ಇವನು ಇಲ್ಲಿಗೆ ಬಂದಿದ್ದಾನೆ? ಅಯ್ಯೋ ಮಹಾರಾಜ, ಇದು ನಿನ್ನ ಅಂಗಡಿ ಅಂತ ನನಗೆ ಗೊತ್ತಿರಲಿಲ್ಲ ಕಣಪ್ಪ. ನಾನು ಯಾರೋ ಬೇರೆ ಇಟ್ಟಿದ್ದಾರೆ ಅಂತ ಹೇಳಿ ಬಂದೆ. ಆದರೆ ಇಲ್ಲಿ ಇದ್ದರಿದ್ರದವಳಿದ್ದಾಳೆ ಇಂಥವ್ರದ್ದು ಅನ್ನೋದು ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಏನೋ ಬಂದಿದ್ದು ತಪ್ಪಾಯಿತು, ನಾನು ಬರಬಾರ್ದಾಗಿತ್ತು. ನನಗೇನು ಗೊತ್ತು, ಯಾರೋ ಬೇರೆ ಅಂತ ಅಂದ್ಕೊಂಡು ಬಂದೆ. ಜಗ್ಗವ್ರೆ ಜಗ್ಗವ್ರೆ ಬರ್ರಿ ಜಗ್ಗವ್ರೆ, ತಿನ್ಕೊಂಡು ಹೋಗ್ರಿ, ಕಾಸೇನು ಕೊಡಬೇಡಿ. ಯಾಕೆ? ನನಗೇನು ಕಾಸಿಲ್ಲ, ನನಗೆ ತಿನ್ನೋಕ್ಕೆ ದುಡ್ಡು ಕೊಟ್ಟು ತಿನ್ನೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಕರಿತಾ ಇದೆಯಾ? ನನಗೆ ನನ್ನೊಟ್ಟಿಗೆ ನಾನು ಹೆಂಗೆ ತಿನ್ನಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಮಾಡಿರೋ ಎಗ್ ರೈಸ್ ಅಲ್ಲ ನಾನು ತಿನ್ನೋದು. ಸುಮ್ಮನಿರ್ರಿತಾ, ಯಾಕೆ ಕರಿತೀಯಾ? ಹೋದ್ರು ಹೋಗ್ಲಿ. ಅಯ್ಯೋ ಪಾಪ, ನಮ್ಮ ಅಂಗಡಿ ಅಂತ ಗೊತ್ತಿಲ್ಲ ಬಂಟೆ ಅವರೇ, ಬಂದ್ಬಿಟ್ಟಿದ್ದಾರೆ. ಅಕ್ಕ ಎಗ್ ರೈಸ್ ಕೊಡಿ, ಅಕ್ಕ ಅಕ್ಕ ಎಗ್ ರೈಸ್ ಕೊಡಿ ಅಂತ ಕೇಳ್ತಾ ಇದ್ರು. ಜಗ್ಗವರು ಹೊಟ್ಟೆ ಹಸಿವಾಗಿರ್ಬೇಕು ಕಣ್ರಿ ಬಂಟೆ ಅವರೇ, ಅದಕ್ಕೆ ಬಂದಿದ್ದಾರೆ. ಅಯ್ಯೋ ಬಿಡು, ಅವನ್ನೇನು ಕರಿತೀಯಾ? ಹೋದ್ರು ಹೋಗ್ತಾನೆ, ಹಂಗೆ ಸಿಟ್ಟು ಮಾಡ್ಕೊಂಡು ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ? ತಿಂದು ಯಾರ್ದೋ ಅಂಗಡಿ ಅಂತ ಕೊಟ್ಕೊಂಡು ಹೋಗಿದ್ರೆ ಅವ್ನ ಹೊಟ್ಟೆ ತುಂಬೋದು. ಸಿಟ್ಟು ಮಾಡ್ಕೊಂಡು ಹೋದ್ರೆ ಹಂಗೆ ಹೋಗೋದೆ. ಅಯ್ಯೋ ಬಂಟಿ ಅವರೇ, ನಾನು ಅವ್ರ ಜೀವನ ಹಾಳು ಮಾಡಿದೆ ಅಂತ ಅನ್ನಿಸ್ತೈತೆ ನನಗೆ. ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ವಾ? ನಾನು ಮುಂಚೆಗೇ ನಿಮ್ಮನ್ನು ಲವ್ ಮಾಡಿ ಮದುವೆ ಆಗಬೇಕಾಗಿತ್ತು. ಅವ್ರನ್ನ ಲವ್ ಮಾಡಿ ಮದುವೆ ಆಗಿ ಅವ್ರಿಗೆ ಡೈವರ್ಸ್ ಕೊಟ್ಟು ಇವಾಗ ನಿಮ್ಮನ್ನು ಮದುವೆ ಆಗಿರೋದಕ್ಕೆ ಅವ್ರ ಜೀವನನೂ ಹಾಳಾಯ್ತಲ್ಲ. ನನಗಂತೂ ತುಂಬ ಬೇಜಾರಾಗುತ್ತೆ ಬಂಟಿ ಅವರೇ. ಪಾಪ ಅವರಿಗೆ ಕೆಲಸ ಮಾಡೋಕ್ಕೆ ಬೇರೆ ಆಗಲ್ಲ. ಕೆಲಸ ಬೇರೆ ಒಂದು ಸೆಟ್ ಆದರೆ ಒಂದು ಸೆಟ್ ಆಗಲ್ಲ. ಹಿಂಗೆ ಬರೀ ಅವ್ರಿಗೆ ಕೆಲಸದ ಬೇರೆ ಸಮಸ್ಯೆ ಆಗ್ತಾಯಿದೆ. ಕೆಲಸ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಪಾಪ ನೋಡಿದ್ರೆ ಈ ಅನಿಸುತ್ತೆ. ಬಿಡು ರೀತಾ, ಯಾಕೆ ತಲೆ ಕೆಡಿಸ್ಕೊಂತೀಯ? ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಆದರೆ ಪಾಪ ನಾನು ಮಾಡಿರೋದು ತಪ್ಪಲ್ವಾ? ನನಗೆ ಈಗ ಅನ್ನಿಸ್ತಾ ಐತೆ ನಾನು ಹಂಗೆ ಇದು ಮಾಡಬಾರ್ದಾಗಿತ್ತು ಅಂತ ಹೇಳಿ. ಏನು ಮಾಡಲಿ? ಅದು ಒಳ್ಳೆ ನಂದು ಏನೋ ನನ್ನ ಜೀವನದಲ್ಲಿ ಹಿಂಗೆ ಆಗಬೇಕು ಅನ್ನೋದಿತ್ತೆ ಏನೋ, ಅದಕ್ಕೆ ಹಿಂಗೆ ಆಗೈತಿ. ಏನು ಮಾಡಲಿ? ಪಾಪ ಅವ್ರ ಜೀವನ ಹಾಳಾಯ್ತಲ್ಲ. ನಾನು ಹಿಂಗೂ ಚೆನ್ನಾಗಿದ್ದೀನಿ ನಿಮ್ಮ ಜೊತೆ, ಅವ್ರು ಇವಾಗ ಯಾರ ಜೊತೆ ಚೆನ್ನಾಗಿರ್ತಾರೆ? ಅವ್ರಮ್ಮರು ಬೇರೆ ದುಡ್ಡು ಅಂತ ಸಾಯ್ತವೆ. ಹಂಗೇನೆ ನಮಗೆ ದುಡ್ಡು ಬೇಕು, ದುಡಿಯೋಕೆ ಹೋಗು ಅಂತ ಹೇಳ್ತಿರ್ತವೆ. ಪಾಪ ಹೆಂಗೆ ಸಣ್ಣಕ್ಕಾಗಿದ್ದಾರೆ ಅಲ್ವಾ? ಅವ್ರಿಗೆ ಎಲ್ಲೂ ಕೆಲಸ ಅಡ್ಜಸ್ಟ್ ಆಗಲ್ಲ ಬಂಟಿಯವರೇ. ಏನಾದರೂ ನಾವೇ ಹೆಲ್ಪ್ ಮಾಡಬೇಕು ಅವರಿಗೆ, ಜಗ್ಗವ್ರಿಗೆ. ನಾನು ಅವ್ರ ಜೀವನ ಹಾಳು ಮಾಡಿದ್ದಕ್ಕೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು. ಅವರೇ ಮುಂದಿನ ಕಣ್ಣು ಮದುವೆ ಮಾಡಿಸಿದಾರಲ್ಲ, ನಾವೇ ಏನಾದರೂ ಹೆಲ್ಪ್ ಮಾಡೋಣ ಬಂಟಿಯವರೇ. ಸುಮ್ಮನಿರು ರೀತಾ, ನೀನು ಎಷ್ಟನ್ನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬೇರೆಯವ್ರ ಬಗ್ಗೆ ನೀನು ಏನು ಮಾಡಿಕೊಡ್ತೀಯ? ನೀನು ಏನು ಮಾಡಿಕೊಟ್ರು ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಇರ್ತಾನೆ. ಏನು ಮಾಡೋಕ್ಕಾಗುತ್ತೆ? ಅವನೇ ಮುಂದಿನ ಮದುವೆ ಮಾಡಿಸಿದ್ದಾನಲ್ಲ, ಬಿಡು.
ಅಲ್ಲ ನಾವೇನೇ ಹೆಂಗು ಸ್ವಲ್ಪ ನಮಗೆ ದುಡ್ಡು ಸಿಕ್ಕೈತಲ್ಲ ಅದರಲ್ಲಿ ಏನಾದರೂ ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟರೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡು ಹೆಂಗ ಚೆನ್ನಾಗಿರ್ತಾರೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಕಣ್ರಿ. ಜಗ್ಗು ಅವ್ರಿಗೆ ಮಾತ್ರ ಹೆಲ್ಪ್ ಮಾಡೋಣ. ಬೇರೆ ಯಾರಿಗೂ ನಾವು ಅದು ದುಡ್ಡು ಕೊಡೋದಕ್ಕೆ ಹೋಗೋದು ಬೇಡ. ಜಗ್ಗವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಕಣ್ರಿ. ನಾನು ಹೆಂಗೋ ನಿಮ್ಮ ಜೊತೆ ಖುಷಿಯಾಗಿದ್ದೀನಿ. ನಮಗೆ ದುಡ್ಡು ಐತಿ ಅಂತೇಳಿ ನಾವು ಹೆಂಗೋ ಇದ್ದೀವಿ. ಪಾಪ ಅವ್ರೇನು ಮಾಡ್ಕೋಬೇಕು ಹೇಳು. ಅವರು ನಮಗೆ ಒಪ್ಪಿ ನಮ್ಮಿಬ್ರು ಮದುವೆ ಮಾಡಿಸಿದ್ಕಾಗ್ಲಿ ಹೇಳು ನಾನು ಈ ಸಹಾಯ ಮಾಡೋದು ಬೇಡವಾ. ಅವ್ರಿಗೊಂದು ಸ್ವಲ್ಪ ದುಡ್ಡು ಗಿಡ್ಡು ಏನಾದರೂ ಕೊಟ್ಟರೆ ಹೆಂಗೋ ಮಾಡ್ಕೊಳ್ತಾರೆ ಅತ್ಲಾಗೆ. ಏನೋ ಮಾಡ್ತಾರೆ. ಸ್ವಲ್ಪ ಹೆಲ್ಪ್ ಮಾಡೋಣ ಕಣ್ರಿ. ನೀನಾಗಿ ನೀನು ಏನಾದರೂ ಕೊಡಕ್ಕೆ ಹೋದರೆ ಇವಾಗ ಅವ್ರು ಇಸ್ಕೊಂಬಲ್ಲ ರೀತಾ. ನಮಗೇನು ಕೊಡಕ್ಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರೆ. ಸುಮ್ಮನೆ ಇರು. ಕೊಡಕ್ಕೆ ಹೋಗಿ ಬೈಸ್ಕೊಳತ್ಕಿನ್ನ ನಾ ಸುಮ್ಮನಿರೋದು ಬೆಸ್ಟು. ಸುಮ್ಮನಿರೋದು ಕಲ್ಕೊ. ಅಲ್ಲ ಕಣ್ರಿ ಒಂದು ಮಾತು ಹೇಳೋಣ. ಹಿಂಗೆ ನಾವು ದುಡ್ಡು ಗಿಡ್ಡೆ ಸ್ವಲ್ಪ ಕೊಡ್ತೀನಿ. ನಾನು ನಿನ್ನೀಗ ಹಿಂಗೆ ಆಗಿದ್ದಕ್ಕೆ ಹಿಂಗೆ ಮಾಡಿದ್ದಕ್ಕೆ ನೀವೇ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಅಂತ ಹೇಳಿ ನಾನೊಂದು ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟು ಏನಾದರೂ ಮಾಡಿರಿ. ನೀವು ಬಿಸ್ನೆಸ್ಸು ನೀವು ಸ್ವಲ್ಪ ಜೀವನದಾಗ ಮುಂದೆ ಬರ್ರಿ. ಚೆನ್ನಾಗಿದ್ದರೆ ಯಾರಾದರೂ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರಲ್ಲ. ಚೆನ್ನಾಗಿ ದುಡ್ದು ಚೆನ್ನಾಗಿ ಆಗ್ಬಿಟ್ರೆ ಯಾರಾದರೂ ಕೊಡ್ತಾರಲ್ರಿ. ಇವಾಗ ಬೇರೆಯೇ ಇವಾಗ ದುಡಿಯಲ್ಲ ಅಂತ ಯಾರೂ ಕೊಡಲ್ಲ. ಯಾವುದೋ ಮೊನ್ನೆ ಒಂದು ಹೆಣ್ಣು ನೋಡಿದ್ರಂತೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಕೊಡ್ದಂಗಾದ್ರಂತೆ. ಅದಕ್ಕೇ ಅವ್ರೊಂದು ಸ್ವಲ್ಪ ದುಡ್ದು ಚೆನ್ನಾಗಿ ಆಗ್ಬಿಟ್ರೆ ಯಾರಾದರೂ ಹೆಣ್ಣು ಕೊಡ್ತಾರಲ್ಲ. ಅವರು ಲೈಫ್ ಸೆಟ್ಲ್ ಮಾಡ್ಕೊತಾರಲ್ಲ. ಅವರು ನಮ್ಮ ಥರನೇ ಚೆನ್ನಾಗಿರುತ್ತೆ. ನಾನೇನೋ ಸೆಟ್ಲ್ ಮಾಡ್ಕೊಂಡೆ. ನಾನೇನೋ ನಿಮ್ಮನ್ನು ಲವ್ ಮಾಡಿದೆ ಮದುವೆ ಆದೆ. ನನ್ನ ಪಡೆಗೆ ನಾನು ನಿಮ್ಮ ಜೊತೆ ಚೆನ್ನಾಗಿದೆ. ಅವ್ರ ಜೀವನ ಹಾಳಾಯ್ತಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ. ನನಗೆ ಏನು ಕೊಯ್ಯೋ ಅನಿಸಿಲ್ಲ. ಅವರು ಅವತ್ತು ಒಪ್ಪಿ ನಮ್ಮಿಬ್ರು ಮದುವೆ ಮಾಡಿಸಿದ್ರಲ್ಲ. ನಿಜವಾಗ್ಲೂ ಅವ್ರು ತುಂಬ ಗ್ರೇಟ್ ಕಣ್ರಿ. ಅದಕ್ಕೆ ಕಣ್ರಿ ಬಂಟೇವ್ರೆ ಪ್ಲೀಸ್ ನಾವು ಸ್ವಲ್ಪ ನಮಗೆ ಹೆಂಗೂ ನಾವೇನು ದುಡ್ದಿರೋ ದುಡ್ಡಲ್ಲ ಏನಿಲ್ಲ. ನಿಧಿ ಸಿಕ್ಕಿರೋ ದುಡ್ಡು. ಅದಕ್ಕೇ ಅದರಲ್ಲೇ ಸ್ವಲ್ಪನ ಎಲ್ಪ್ ಮಾಡೋಣ ಅಂತ ಹೇಳಿ ಎಲ್ಪ್ ಮಾಡಿಬಿಟ್ರೆ ಅವರು ಚೆನ್ನಾಗಿರ್ತಾರಲ್ಲ. ಸರಿಯಮ್ಮ ಏನಾದರೂ ಮಾಡ್ಕ. ನೀನೇ ಕೇಳಿ ಕೊಡಂಗಿದ್ರೆ ಕೊಡು ಅಷ್ಟೇ. ಇವಾಗ ಎಲ್ಲಿಂದ ಬಂತು ಎಲ್ಲಿ ಕಳ್ತನ ಮಾಡ್ಕೊಂಬಂದು ಕೊಟ್ಲೋ ಏನೋ ಅಂತ ಹೇಳಿ ಮಾತಾಡ್ತಾರೆ. ಅದಕ್ಕಾಗಿನ ಸುಮ್ಮನೆ ಮಾತು ಕೇಳಬೇಕಾಗುತ್ತೆ. ಹೆಂಗೆ ಅಂದ್ರೂ ನಂಬಲ್ಲ. ಯಾಕಂದರೆ ನಾವಂಥ ಕೆಲಸ ಮಾಡಿದ್ದೀವಲ್ಲ. ಅದಕ್ಕೆ ನಾನು ಹಂಗೆ ಮಾಡಬಾರ್ದಾಗಿತ್ತು. ಇವಾಗ ಅವನ ಜೀವನ ಹಾಳು ಮಾಡಿ ಇವಾಗ ನಿನ್ನ ಮದುವೆ ಆಗೈತೆ ಅನ್ನೋದು ಮರೆತು ನಾನು ಹಿಂಗೆ ಮಾಡಿದ್ದು ತಪ್ಪಾಯಿತು. ಏನು ಮಾಡಲಿ ಅನಿವಾರ್ಯ ಆಗೋಗ್ಬಿಡ್ತು. ಹಂಗೆ ಆಗಬೇಕು ಅನ್ನೋದಿದ್ರೆ ನಮ್ಮ ಜೀವನದಲ್ಲಿ ಏನು ಮಾಡಿದರೂ ತಪ್ಸೋಕ್ಕಾಗಲ್ಲ. ಅದಾಗುತ್ತೆ. ಏನು ಮಾಡೋದು. ಅದೇನೇ ಏನೋ ಆಯಿತು. ಅದಕ್ಕೆ ನಾನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಹೆಂಗೂ ಚೆನ್ನಾಗಿರ್ತಾರಲ್ಲ ಜೀವನದಲ್ಲಿ ಅಂತ ಹೇಳಿ. ಈಗ ನಾವು ನಮ್ಮ ಹತ್ರ ಏನು ಇಲ್ಲದಿದ್ರೆ ನಾವು ಇನ್ನೇನು ಕೊಡ್ತಿದ್ವಿ. ಇರೋದಕ್ಕೆ ತಾನೇ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ವಾಸಿಯಪ್ಪ ಅಂತ ಅನ್ನಿಸ್ತೈತೆ. ಸರಿ ಅಮ್ಮ ರೀತಾ ನಿನ್ನಿಷ್ಟ. ನೀನು ಏನಾದರೂ ಮಾಡ್ಕೊ. ಅಲ್ಲ ನೀವು ಬೇಜಾರು ಆಗಬಾರ್ದು ನೋಡಿ. ಇವಾಗ ಹೆಂಗೆ ಮಾಡ್ತಾ ಇದ್ದಾಳೆ ಇವಳು. ಎಷ್ಟಾದ್ರೂ ಇನ್ನೂ ಮನಸ್ಸು ಅವನ ಕಡೆಗೆ ಐತೆ ಅಂತ ಅನ್ಕೋಬಾರ್ದು. ಆದರೆ ನಾನು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಏನೋ ನಾನು ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ಸರಿ ಆಯಿತು ರೀತಾ. ನಾನು ಯಾವತ್ತೂ ನಿನ್ನ ಮೇಲೆ ಡೌಟ್ ಪಡಲ್ಲ. ನಾನು ನಿನ್ನ ಮೇಲೆ ಯಾವತ್ತೂ ಅನುಮಾನ ಪಡಲ್ಲ. ನಾನೇನು ನೀನು ಹೆಂಗೆ ಬೇಕಾದ್ರೂ ಇಷ್ಟ ಬಂದಂತೆ ಇರು. ಈಗ ನಾನು ಲವ್ ಮಾಡಿ ಮದುವೆ ಆಗಿದ್ದೇನೆ ಅಂದರೆ ಹಂಗಿರಮ್ಮ ಹಿಂಗಿರಮ್ಮ ಅಂತೇಳಿ ನಾನು ನಿನಗೆ ಒತ್ತಾಯ ಮಾಡಿ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳೋಕ್ಕಾಗಲ್ಲ. ಸರಿನಾ? ನಾನು ಹೇಳೋದು ಇಲ್ಲ. ನನಗೆ ಆ ಥರ ಇರೋದಕ್ಕೆ ನನಗೆ ಇಷ್ಟ ಆಗೋಲ್ಲ. ನಿನಗಿಷ್ಟ ಬಂದಂತೆ ಚೆನ್ನಾಗಿರು. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನೀನು. ನಿಜವಾಗ್ಲೂ ನೀವು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ನಿಮ್ಮ ಪ್ರೀತಿ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಬಂಟಿಯವರೇ. ನಾನು ಏನೇ ಅಂದರೂ ನೀವು ಬಿಟ್ಕೊಡ್ಲಿಲ್ವಲ್ಲ. ನಾನು ತುಂಬ ಪ್ರೀತಿ ಮಾಡ್ತೀರಲ್ಲ. ಹೌದು ರೀತಾ. ನನ್ನ ಜೀವನದಲ್ಲಿ ನಾನು ಯಾವ ಹುಡುಗಿನೂ ಕಣ್ಣೆತ್ತಿ ಸಮೇತ ನೋಡಿರಲಿಲ್ಲ. ಅದಕ್ಕೆ ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ. ನನಗಂತೂ ಜಗ್ಗವ್ರು ನೋಡಿ ತುಂಬ ಬೇಜಾರಾಯಿತು. ಅದಕ್ಕೇ ನನಗೊಂದು ಸ್ವಲ್ಪ ದುಡ್ಡು ಸಿಕ್ಕಿರೋದ್ರಲ್ಲಿ ಅವ್ರಿಗೂ ಕೊಟ್ಟರೆ ಚೆನ್ನಾಗಿರ್ತಾರಲ್ಲ. ಅವರು ಚೆನ್ನಾಗಿರಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ದೊಡ್ಡದಾಗ ಒಂದು ಸ್ವಲ್ಪ ಬಿಸ್ನೆಸ್ ಮಾಡಿ ಅವರು ಚೆನ್ನಾಗಿದ್ದರೆ ಇನ್ನೂ ಯಾರಾದ್ರೂ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ. ಇವಾಗ ಯಾವುದಾದ್ರೂ ಹೆಣ್ಣು ನೋಡ್ತಾರಂತೆ. ದುಡಿಯೋಕೆ ಹೋಗಲ್ಲ ದುಡಿಯೋದಿಲ್ಲ ಅಂತ ಹೇಳಿ ಹೆಣ್ಣು ಕೊಡಲ್ವಂತೆ. ಅದಕ್ಕೆ ಅವರು ಒಂದು ಸ್ವಲ್ಪ ಬಿಸ್ನೆಸ್, ಯಾಕಂದರೆ ಬಿಸ್ನೆಸ್ ಮಾಡೋಕೆ ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಅವ್ರ ಮನೆಗೂ ಸುಮ್ಮನಿರಲ್ಲ, ಜಗಳ ಮಾಡ್ತಾರೆ. ಅದಕ್ಕೇ ಏನು ಮಾಡೋದ ಪಾಪ ಅವ್ರ ಜೀವನ ಹಾಳಾಯ್ತಲ್ಲ. ಅದಕ್ಕೇ ನಾನು ಸ್ವಲ್ಪ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.